ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಗರದ ಚನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ನಡೆಸಿ ಜನಿವಾರ ಅಂದ್ರೆ ಬ್ರಹ್ಮಗಂಟು ಇದ್ದಂಗೆ ಅದನ್ನ ಉದ್ದೇಶಪೂರ್ವಕವಾಗಿ ತೆಗೆಸಲಾಗಿದೆ. ಇದು ಸನಾತನ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಲಾಗಿದೆ. ಅಪಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತೊಮ್ಮೆ ಬ್ರಾಹ್ಮಣರಿಗೆ ಅಪಮಾನ ಆಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅಂತ ಪ್ರತಿಭಟನೆಯನ್ನ ನಡೆಸಲಾಯಿತು. ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಯುವಂಥ ಬಲಾತ್ಕಾರವಾಗಿ ಹೇಳುವಂಥದ್ದು, ಜನಿವಾರವನ್ನು ಕತ್ತರಿಸುವಂಥದ್ದು ಕೆಲಸ ಏನು ಅಧಿಕಾರಿಗಳು ಮತ್ತು ಯಾರ್ಯಾರು ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಇತ್ತಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕಂದರೆ ಈ ಸರ್ಕಾರ ಜಾತಿಯಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತಾಯಿದೆ. ಮತ್ತು ಇವತ್ತು ಬ್ರಾಹ್ಮಣ ಸಮಾಜ, ನಾಳೆ ಲಿಂಗಾಯತ ಸಮಾಜಕ್ಕೂ ಏನು ಲಿಂಗ ಪೂಜೆ ಮಾಡ್ತಾರೆ ಅದನ್ನು ಕಟ್ ಮಾಡಿ ಅಲ್ಲಿ ಹೋಗ್ತಾರೆ. ಬೇರೆ ಸಮಾಜದವ್ರಿಗೂ ಯಾವ ಸಮಾಜ ಆಸ್ತಿಗಳದಾವ ಆ ಎಲ್ಲ ಸಮಾಜದ ಆಸ್ತಿಗಳನ್ನ ಇದು ಮಾಡುವಂಥ ಈ ಸರ್ಕಾರ ಹಿಂದೆ ಮುಂದೆ ಮಾಡೋಕ್ಕಿಲ್ಲ. ಅದಕ್ಕೆ ಎಲ್ಲರೂ ಎಚ್ಚೆತ್ಕೋಬೇಕಾದ್ರೆ ಹಿಂದೂಗಳು ಒಂದಾಗಿ ಇದನ್ನು ವಿರೋಧ ಮಾಡಬೇಕಾಗ್ತದೆ. ಮತ್ತು ಇವತ್ತು ಒಂದು ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಹಿಂದೂ ಧರ್ಮಕ್ಕೆ ಮಾಡಿದಂಥ ಆಘಾತದ. ಅದಕ್ಕೆ ನಾವೆಲ್ಲರೂ ಅದನ್ನು ಖಂಡಿಸ್ತೀವಿ. ಮತ್ತು ಸರ್ಕಾರ ಒಂದೇ ಗಂಭೀರ ಆಗಿತ್ತಂದ್ರೆ ಯಾರು ಮಾಡಿದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಕ್ರಮ ತಗೊಳ್ಳೋದು ಒಂದು ಭಾಗ. ಆದರೆ ಈ ಸರ್ಕಾರ